In this video, we'll discuss Rani Chennamma University BA third semester basic English model question paper and nearly about 140 important questions. ನಮಸ್ಕಾರ. ಈ ಒಂದು ವಿಡಿಯೋ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು BA ಥರ್ಡ್ ಸೆಮಿಸ್ಟರ್ ಮತ್ತು BSW ಥರ್ಡ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್ನ ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ಇದ್ರೊಳಗೆ ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ಅಲ್ಲದ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟೇನಿ. ಆಮೇಲೆ ಯಾವ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಷ್ಟೇ ಅಲ್ಲದೆ ನಿಯರ್ಲಿ ಅರೌಂಡ್ 140ರಿಂದ 130ರಿಂದ 150 ತನಕ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೇನಿ ರೀ. ಆಮೇಲೆ ಹಂಗೆ ಅದಷ್ಟೇ ಅಲ್ದ 1 ಮಾರ್ಕ್ಸ್ ಕ್ವಶನ್ಸ್ನು ಅದಾವ ವಿತ್ ಆನ್ಸರ್ಸ್ ಅದಾವ ರೀ. ನಿಯರ್ಲಿ ಅವನ 50 ಅದಾವ. ದ್ವೀಪದಾಗಿನೂ 50 1 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಸೊ ಯು ಕ್ಯಾನ್ ಜಸ್ಟ್ ವಾಚ್ ಎಂಡ್ವರೆಗೂ ವಿಡಿಯೋ ನೋಡ್ರಿ. ಸೊ ನಿಮ್ಗೆ ತಿಳಿದೈತಿ. ನಾನು ಬಿಡ್ಕೋರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗೆ ತೆಗಿತಾರಂದ್ರೆ ದಟ್ ಈಸ್ ಫಸ್ಟ್ ಥಿಂಗ್ ಈಸ್ 10 ಆಬ್ಜೆಕ್ಟಿವ್ ಕ್ವಶನ್ಸ್ ಆನ್ ಯೂನಿಟ್ ನಂಬರ್ 1. ಸೊ ಮೊದಲೇದಾಗಿ ಆಬ್ಜೆಕ್ಟಿವ್ ಕ್ವಶನ್ಸ್ ಬರ್ತಾವ ಎಲ್ಲಿಂದಪ್ಪ ಅಂತಂದ್ರೆ ಯೂನಿಟ್ ನಂಬರ್ 1 ಒಳಗಿಂದ. ಸೊ ದ್ಯಾಟ್ ಯು ಕ್ಯಾನ್ ಸಿ ಇಯರ್ ಯೂನಿಟ್ ನಂಬರ್ 1 ಒಳಗಿಂದ ಆಬ್ಜೆಕ್ಟಿವ್ ಕ್ವಶನ್ಸ್. ಓಕೆ, ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟ್ ಥಿಂಗ್ ಈಸ್ 1 essay ಕ್ವಶನ್ ದಟ್ ಈಸ್ ಫ್ರಮ್ ನಾವೆಲ್ ದಟ್ ಈಸ್ ದ್ವೀಪ. ಅದು 10 ಮಾರ್ಕ್ಸ್ಗೆ ಇರ್ತದೆ ರೀ. ಎರಡರೊಳಗೆ ಒಂದು ಬರೀಬೇಕು. ಒಂದು ಎಸೆ ಟೈಪ್ ಕ್ವಶನ್ ಎದ್ರೊಳಗಿಂದ ಪಿಗ್ಮೇಲಿಯನ್ ಒಳಗಿಂದ ಬರ್ತೈತಿ. ಅಂದ್ರೆ ಟೋಟಲ್ 10 ಮಾರ್ಕ್ಸ್ ಇಲ್ಲಾಯಿತು. 10, 20, 30 ಆಯ್ತು ರೀ. ಶಾರ್ಟ್ ನೋಟ್ಸ್ ಯೂನಿಟ್ ನಂಬರ್ 1 ಅಂದ್ರೆ ಯೂನಿಟ್ ನಂಬರ್ 1 ಒಳಗೆ ದ್ವೀಪ ಬತ್ತು ನಿಮ್ಮದು ಮೂವಿ ರಿವ್ಯೂ, ಬುಕ್ ರಿವ್ಯೂ, ಆಮೇಲೆ ಮೂವಿ ಅಷ್ಟು ಬಂದು ಅಷ್ಟರೊಳಗಿಂದ ನಿಮ್ಗೆ ಏನಪ್ಪ ಅಂದ್ರೆ 4 ಕ್ವಶನ್ಸ್ ಕೇಳ್ತಾರೆ. ಸೊ ಅದನ್ನು ನೀವು ಬರೀಬೇಕು. ಅದು 10 ಮಾರ್ಕ್ಸಿಗೆ ಆಯ್ತು. ಟೋಟಲ್ ಆಯ್ತು ರೀ ಅಷ್ಟು ರೀ 40 ಮಾರ್ಕ್ಸಿಗೆ. ಆಮೇಲೆ 4 ಶಾರ್ಟ್ ನೋಟ್ಸ್ ಬರ್ತಾವೆ. ಯಾವುದು ಇವು ನಿಮ್ಮ ಈ ಟೈಮ್ ಮ್ಯಾನೇಜ್ಮೆಂಟ್ ಆಗಿದ್ರು, ಪ್ರಾಬ್ಲಮ್ ಸಾಲ್ವಿಂಗ್, ಅವೇನು ನಿಮಗೆ ಸಾಫ್ಟ್ ಸ್ಕಿಲ್ಸ್ ಅದಾವಲ್ಲ ಅವಕ್ಕೂ ಏನಪ್ಪ ಅಂತಂದ್ರೆ ಅವು ಕೂಡ 20 ಮಾರ್ಕ್ಸ್ಗೆ ಇದಾವೆ. ಆಮೇಲೆ ನೀನು ಉಳಿದಂತೆ ಗ್ರಾಮರ್ ಯಾವುದು ಡೈರೆಕ್ಟ್ ಇಂಡೈರೆಕ್ಟ್ ಗ್ರಾಮರ್ ಸೆಕ್ಷನ್ಸ್ ಏನಿದೆ ನೋಡ್ರಿ ಅದಕ್ಕೆ ನಿಮ್ಗೆ 20 ಮಾರ್ಕ್ಸ್. ಸೊ ಟೋಟಲ್ ಏನಪ್ಪ ಅಂದ್ರೆ ನೀವು ಇಲ್ಲೇ ಆರಾಮ್ಸೆ ಒಂದು ಮಾರ್ಕ್ಸನ್ನು ತೊಗೋಬೋದು ಅಂತ ಹೇಳಿ ಅಂದ್ಕೊಂಡೆ ನಾನು. ಲಾಸ್ಟ್ ಗ್ರಾಮರ್ ಬರ್ತೈತೆ ರೀ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ ನೋಡಿರಿ. ಮಾಡೆಲ್ ಕ್ವಶನ್ ಪೇಪರ್ 1 ಮಾರ್ಕ್ಸ್ದು 10 ಕ್ವಶನ್ಸ್ ಬಂದಿರ್ತಾವೆ ನಿಮಗೆ. ಓಕೆ, ಸೊ ನಾನು ನಿಮ್ಗೆ ಇರಲಿ ಅಂತಂದೇಳಿ ಹಂಗೆ ಒಂದು 15 ಕ್ವಶನ್ ಕೊಟ್ಟೇನಿ ಇರಲಿ ಅಂತಂದೇಳಿ. ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಹಿಯರ್. ಈ 1 ಮಾರ್ಕ್ಸ್ ಕ್ವಶನ್ಸ್ ಇದ್ರ ಮೇಲೆ ಬಂದಿರ್ತಾವೆ ಅಂದ್ರೆ ದ್ವೀಪ ಮೇಲೆ ಬಂದಿರ್ತಾವೆ ರೀ. ಸೊ ಹೂ ಈಸ್ ದ ಪ್ರೊಟಗನಿಸ್ಟ್? ಉಳಿದಿದ್ದು ಮುಂದೆ ನಿಮಗೆ ಆನ್ಸರ್ಸ್ ಕೊಟ್ಟೇನಂತ ಅಂದರೂ ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾರ ಏನಪ್ಪ ಅಂದ್ರೆ ಪ್ರೊಟಗನಿಸ್ಟ್ ಅಂತೇಳಿ. 15 ಕ್ವಶನ್ಸ್ ಅದಾವೆ. 15 ಕ್ವಶನ್ಸ್ನು ಕೂಡ ನೀವು ಜಸ್ಟ್ ಕಮೆಂಟ್. ಓಕೆ, ವಾಟ್ ಕಾಸ್ ಡಿಸ್ಪ್ಲೇಸ್ಮೆಂಟ್ ಇನ್ ದ್ವೀಪ? ಹೂ ಈಸ್ ಗಣಪಯ್ಯ's ವೈಫ್? Who is Krishna in the story? What is the setting of Dvipa? What does the island symbolize? What is the central theme of Dvipa? Who translated Dvipa into English? ಸೊ ಇನ್ನು ಎದಕ್ಕೆ ಓದೋದನಪ್ಪ ಅಂತಂದ್ರೆ ಇವು 1 ಮಾರ್ಕ್ಸ್ ಕ್ವಶನ್ಸ್ ಇದ್ರಾಗಿಂದ ಯಾವುದೂ ಬಂದರೂ ಬರ್ಬೋದು ನಿಮಗೆ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗಿಂದು ಬರ್ಬೋದು. ಓಕೆ, ವಾಟ್ ಹ್ಯಾಪನ್ಸ್ ಟು ದ ಟೆಂಪಲ್ ಆಟ್ ಎಂಡ್? ವಿಚ್ ಇಮೋಷನ್ ಡಾಮಿನೇಟ್ಸ್ ನಾಗೀಸ್ ಕ್ಯಾರೆಕ್ಟರ್? What project forces people to leave their homes? What does water symbolize in the story? Who refuses to live in the island? What is Ganapayya's main concern? What is the tone of the story? So these two 15 questions adava 1 marks adava. So each question carry 1 marks. ಇದು ಬಾಗಲಕೋಟೆ ಯೂನಿವರ್ಸಿಟಿ ಸ್ವಲ್ಪ ಸಿಲೆಬಸ್ ಸೇಮ್ ಇರ್ತದೆ ರೀ. ಅವರಿಗೆ ಮೇ ಬಿ 2 ಮಾರ್ಕ್ಸ್ನು ಕ್ವಶನ್ಸ್ ಬಂದಿರ್ತಾವೆ. ಇದ್ರೊಳಗನ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಇನ್ನು ಆನ್ಸರ್ 1 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 300 ವರ್ಡ್ಸ್ ಅಂದರೆ ಇದು 10 ಮಾರ್ಕ್ಸ್ಗೆ ರೀ. ಡಿಸ್ಕಸ್ ದ ಥೀಮ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಇಕಾಲಜಿ ಇನ್ ಡಿಸ್ಟ್ರಕ್ಷನ್ ಇನ್ ದ್ವೀಪ. ಅನಲೈಸ್ ನಾಗಿ ಆಸ್ ಅ ಸಿಂಬಲ್ ಆಫ್ ಕರೇಜ್, ಹೋಪ್ ಆ್ಯಂಡ್ ಹ್ಯೂಮನ್ ಎಂಡ್ಯೂರೆನ್ಸ್ ಇನ್ ದ್ವೀಪ. ಈ ದ್ವೀಪದ ಬದಲ ನಾನು 2 ವಿಡಿಯೋ ಮಾಡೇನಿ. ಒಂದು ಕ್ಯಾರೆಕ್ಟರ್ ಮೇಲೆ ಹಂಗೆ ಕ್ಯಾರೆಕ್ಟರ್ ಮೇಲೂ ಮಾಡೀನಿ, ಅದ್ರ ಜೊತೆಗೆ ಟೋಟಲ್ ಪ್ಲಾಟ್ ಸಮ್ಮರಿ ಮೇಲೂ ಮಾಡೀನಿ. ಕ್ಯಾರೆಕ್ಟರ್ಸ್ದು ವೀಡಿಯೋ ನೋಡಿ ನೀವು ಡೀಟೇಲ್ ಆಗೈತಿ. ಆಮೇಲೆ ಈ ಪ್ಲಾಟ್ ಸಮ್ಮರಿನೂ ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಒಂದಿಷ್ಟು ಭಾಳ ಡೀಟೇಲಾಗಿ ಅಂದ್ರೆ ನಿಮ್ಮ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸನ್ನು ಹತ್ರ ಮೆನ್ಷನ್ ಮಾಡಿ ಸೀಸನಲ್ ವೈಸ್ ಇದು ನಾವೆಲ್ ಹೋಗ್ತಿದ್ಲ ಅದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನು ನೀವು ನೋಡ್ಬೋದು. ಆಮೇಲೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೂಡ ಆ ಲಿಂಕನ್ನು ಹಾಕಿರ್ತೀನಿ. ನಾವು 2 ವಿಡಿಯೋಗಳದು ಹಂಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗಿದ್ದು ಸಾಫ್ಟ್ ಸ್ಕಿಲ್ಸ್ ಇದೆಲ್ಲ ವೀಡಿಯೋ ಮಾಡೀನಿ. ಮೂವಿ ಮೇಲೆ ವೀಡಿಯೋ ಮಾಡಿದ್ದೀನಿ ರೀ. ಮೂವಿ ಮೇಲೆ ನಿಮ್ದು ಏನದ ಪಿಗ್ಮೇಲಿಯನ್ ಮೂವಿ ಐತಲ್ಲ ಅದ್ರ ಮೇಲೂ ಕೂಡ ವೀಡಿಯೋ ಮಾಡೀನಿ. ಬುಕ್ ರಿವ್ಯೂ, ಮೂವಿ ರಿವ್ಯೂ. ಸೊ ಥರ್ಡ್ ಸೆಮ್ದು ಎಲ್ಲ ಮಾಡೀನಿ ರೀ. ಆಲ್ಮೋಸ್ಟ್ ಗ್ರಾಮರ್ ಬಿಟ್ಟು, ಗ್ರಾಮರ್ ಒಳಗೆ ನಿಮ್ಮ ಡೈರೆಕ್ಟ್ ಇಂಡೈರೆಕ್ಟ್ ಅದಲ್ಲ ಅವ್ನು ಬಿಟ್ಟು ಉಳಿದಿದ್ದೆಲ್ಲ ಸೆಕ್ಷನ್ನು ಕವರ್ ಮಾಡಿ ನಿಮ್ಗೆ ಅಂದರೆ BA ದವ್ರಿಗೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಸೊ ಯು ಕ್ಯಾನ್ ವಾಚ್ ಇಟ್.
Next ನೋಡ್ರಿ, ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 300 ವರ್ಡ್ಸ್. ಸೊ ಡಿಸ್ಕಸ್ ಹೌ ಪಿಗ್ಮೆಲಿಯನ್ ಎಕ್ಸ್ಪ್ಲೋರ್ಸ್ ದ ಥೀಮ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಸೋಷಿಯಲ್ ಕ್ಲಾಸ್. ಎರಡನೇ ಕ್ವಶನ್ ನೋಡ್ರಿ, ಅನಲೈಸ್ ದ ಕ್ಯಾರೆಕ್ಟರ್ಸ್ ಆಫ್ ಎಲಿಜಾ ಡೂಲಿಟಲ್ ಇನ್ ಪಿಗ್ಮೆಲಿಯನ್ ಆಸ್ ಅ ಸಿಂಬಲ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಐಡೆಂಟಿಟಿ. ಇನ್ನು ಫೋರ್ತ್ ಪಾಯಿಂಟ್ ನೋಡ್ರಿ, ಶಾರ್ಟ್ ನೋಟ್ಸ್. ಇದೇ ರೀತಿ ಬರ್ತಾ ಎಕ್ಸಾಮ್ ಒಳಗೆ ಕ್ವಶನ್ ನೆನ್ಪಿಟ್ಕೋರಿ. ದ ಸಿಗ್ನಿಫಿಕೆನ್ಸ್ ಆಫ್ ದ ಟೈಟಲ್ ದ್ವೀಪ, ದ ರೋಲ್ ಆಫ್ ನೇಚರ್ ಇನ್ ದ್ವೀಪ, the role of Professor Higgins in Pygmalion, importance of writing book and movie review. ಸೊ ಒಂದು ನೀವೇನು ಮಾಡ್ಬೇಕಂದ್ರೆ ಇವೆರಡು ಕ್ವಶನ್ ಒಳಗಿಂದ ಒಂದು ಕ್ವಶನ್ ಬರೀಬೇಕ್ರಿ, ಇವೆರಡರೊಳಗಿಂದ ಒಂದು ಬರೀಬೇಕು. ಇದೇ ರೀತಿ ಬರ್ದಿರ್ತಾರೆ. ಹೋದ ಸತಿ ಹುಡುಗರು ಏನು ಮಾಡ್ಯಪ್ಪ ಅಂತಂದ್ರೆ ಇವೆರಡೂ ಬರ್ದಿರ್ತಾರೆ. ಸೊ ಅದು ತಪ್ಪಂದ್ರೆ ಏನು, ಮಾರ್ಕ್ಸ್ ಕೊಡಂಗಿಲ್ಲ. ಒಂದು ಇದನ್ನು ಬರೀಬೇಕ್ರಿ, ಒಂದು ಇದನ್ನು. ಕೀಪ್ ದಟ್ ಇನ್ ಮೈಂಡ್. ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡ್ರಿ ಫಾರ್ ವರ್ಕ್ ಪ್ಲೇಸ್ ಒಳಗೆ ಬರ್ತಕ್ಕಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವ್ದಾವ. ಸೊ 4 ಶಾರ್ಟ್ ನೋಟ್ಸ್ ಬರೋಕೆ ಹೇಳ್ಯಾರೆ. ಶಾರ್ಟ್ ನೋಟ್ಸ್ ಮೇಲೆ ನೋಡ್ರಿ ನೀವು ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಟೀಮ್ ವರ್ಕ್, ಸಾಫ್ಟ್ ಸ್ಕಿಲ್ ಇದ್ರೊಳಗಿಂದ ಯಾವ್ದಾರು ಒಂದು ಕೇಳ್ತಾರೆ. ದಟ್ ಯು ಹ್ಯಾವ್ ಟು ಪ್ರಿಪೇರ್ಡ್. ಇವು ಅಷ್ಟುದ್ರ ಮೇಲೆ ನಾ ಏನು ಮಾಡೇನಪ್ಪ ಅಂತಂದ್ರೆ ವಿಡಿಯೋ ಆಲ್ರೆಡಿ ಮಾಡೇನಿ, ನೀವು ಅದನ್ನು ನೋಡ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಇವ್ರ ವಿಡಿಯೋಗಳ ಲಿಂಕ್ ನಿಮಗೆ ಡೈರೆಕ್ಟ್ ಬೇಕಾಗಿದ್ದಪ್ಪ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಇತ್ತಂದ ರೀಸೆಂಟಾಗಿ ಓಪನ್ ಮಾಡೀನಿ. ನೀವು ಆ ಟೆಲಿಗ್ರಾಮ್ ಚಾನಲ್ ಲಿಂಕಿಗೆ ಜಾಯ್ನ್ ಆಗನೂ ಕೂಡ ನೋಡ್ಬೋದು. ಅಲ್ಲೆಲ್ಲ ಲಿಂಕ್ಸ್ ಬಂದಿರ್ತವೆ ಯಾವ್ಯಾವ್ದು ಅಂತ ಹೇಳಿ. ಆಮೇಲೆ ಹಂಗೆ ಈ ಪರ್ಟಿಕ್ಯುಲರ್ ಏನು PDF ಐತಲ್ಲ, ಈ PDFದು ನಿಮ್ಗೆ ಡೀಟೇಲ್ಸನ್ನು ಅಂದರೆ ಈ ಕ್ವಶನ್ಸ್ನು ಕೂಡ ನಿಮ್ಗೆ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರ್ತೀನಿ. ಬಟ್ ಹಿಂಗೆ ಡೀಟೇಲ್ ಒಳಗೆ ಕೊಡೋಂಗಿಲ್ಲ, ಸ್ವಲ್ಪ ಶಾರ್ಟ್ ಮಾಡಿ ಕೊಟ್ಟಿರ್ತಾನಂತ. ಓಕೆ, ನೆಕ್ಸ್ಟ್ ನೋಡ್ರಿ, ಯೂನಿಟ್ ನಂಬರ್ 3 ಗ್ರಾಮರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತಾರೆ. ಶಿ ಸೆಡ್ ಐ ಆಮ್ ಗೋಯಿಂಗ್ ಟು ಕಾಲೇಜ್. ಸೊ ಇದನ್ನು ಇಂಡೈರೆಕ್ಟ್ ಮಾಡಬೇಕಾಗ್ತೈತಿ. he said I can finish it tomorrow. so these are the questions. ಇದನ್ನು ನೋಡ್ಕೋರಿ ನೀವು. ನೆಕ್ಸ್ಟ್, ಯಾಕಂದ್ರೆ ಎದಕ್ಕೆ ಸ್ಕಿಪ್ ಮಾಡೋದೇನಂದ್ರೆ ಇನ್ನೂ ಭಾಳ ಐತ್ರಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈ ರೀತಿ ಕೇಳಿರ್ತಾರೆ. ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಮೌಂಟನ್ ಇನ್ ದ ವರ್ಲ್ಡ್. ಇದು ಪಾಸಿಟಿವ್ ಒಳಗೆ ಐತ್ರಿ. ಸೊ ಪಾಸಿಟಿವ್ ಸೂಪರ್ಲೇಟಿವ್ ಅದನ್ನು ಚೇಂಜ್ ಮಾಡ್ಕೋತಿರ್ಬೇಕು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಳಗೆ ಪಾಸಿಟಿವ್ ಇದನ್ನು ಕಂಪ್ಯಾರಿಟಿವ್ ಹೆಂಗೆ ಮಾಡೋದು, ಕಂಪ್ಯಾರಿಟಿವ್ ಇದನ್ನು ಸೂಪರ್ಲೇಟಿವ್ ಹೆಂಗೆ ಮಾಡೋದು ಅಂತಂದು ಹೇಳಿ ನೋಡ್ರಿ. ನೆಕ್ಸ್ಟ್, ಸಿಂಪಲ್ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಸಿಂಪಲ್ ಇದನ್ನು ಕಂಪೌಂಡ್ ಮಾಡೋದು, ಕಂಪೌಂಡ್ ಇದನ್ನು ಕಾಂಪ್ಲೆಕ್ಸ್ ಹೆಂಗೆ ಮಾಡ್ಬೇಕಂತೇಳಿ. ಆಲ್ದೋ ಹಿ ಈಸ್ ರಿಚ್, ಹಿ ಈಸ್ ನಾಟ್ ಹ್ಯಾಪಿ. ಇನ್ ಸ್ಪೈಟ್ ಆಫ್ ಬೀಯಿಂಗ್ ರಿಚ್ ಹಿ ಈಸ್ ನಾಟ್ ಹ್ಯಾಪಿ ಅಂತ ಹೇಳಿ ಆನ್ಸರ್. ಸೊ ನೀವು ಅದನ್ನು ನೋಡ್ಕೊರಿ. ಸಿಂಪಲ್ ಕಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೆಂಗೆ ಬರ್ತಾವೆ ಅಂತೇಳಿ. ಹಿ ವರ್ಕ್ಡ್ ಹಾರ್ಡ್, ಕೊಟ್ಟು ಹಿ ಪಾಸ್ಡ್ ದ ಎಕ್ಸಾಮ್. ಹಿ ವರ್ಕ್ಡ್ ಹಾರ್ಡ್ ಆ್ಯಂಡ್ ಹಿ ಪಾಸ್ಡ್ ದಿ ಎಕ್ಸಾಮ್ ಅಂತ ಹೇಳಿ. ಸೊ ಎರಡು ಕಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನ್ರಿ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತಾವೆ. ಸಿಂಪಲ್ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಇರ್ತೈತಿ. ಕಾಂಪ್ಲೆಕ್ಸ್ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಆಮೇಲೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ ಇರ್ತಾವೆ ವಿತ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿರ್ತೈತಿ. ಕಂಪೌಂಡ್ ಸೆಂಟೆನ್ಸ್ ಒಳಗೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಸೊ ಅದ್ರ ಮೇಲೆ ವಿಡಿಯೋಸ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ, ನಾನು ಮಾಡ್ತೇನೆ ಅಂತ. ಸೊ ಕ್ವಶನ್ ಟ್ಯಾಕ್ಸ್ ನೋಡ್ರಿ, ಆ್ಯಡ್ ಸುಟೇಬಲ್ ಟ್ಯಾಕ್ಸ್. ಶಿ ಈಸ್ ಅ ಡಾಕ್ಟರ್, ಈಸಂಟ್ ಶಿ ಅಂತಂದು ಹೇಳಿ ಬರ್ತೈತಿ. ಯು ಡೋಂಟ್ ಲೈಕ್ ಕಾಫಿ, ಡು ಯು ಅಂತಂದು ಹೇಳಿ ಇದು ಆನ್ಸರ್. ಓಕೆ, ಡು ಯು. ಆಮೇಲೆ ಓಕೆ, ನೆಕ್ಸ್ಟ್ ಫ್ರೇಮಿಂಗ್ ನೆಗೆಟಿವ್ ಕ್ವಶನ್ಸ್ ನೋಡ್ರಿ. ಹಿ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ದೇ ವೆಂಟ್ ಟು ದ ಮಾರ್ಕೆಟ್ ಎಸ್ಟರ್ಡೇ, ಶಿ ಕ್ಯಾನ್ ಡಾನ್ಸ್ ವೆಲ್. ಇದನ್ನು ನೆಗೆಟಿವ್ ಸೆಂಟೆನ್ಸ್ ಒಳಗೆ ನೀವು ಫ್ರೇಮ್ ಮಾಡಬೇಕಲ್ಲಿ. ಇವಿಷ್ಟು ಅದಾವ. ನಾವು ಇನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಬಂದು ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಟೋಟಲ್ 150 ಕ್ವಶನ್ಸ್ ಬರೀ ನಿಮ್ಗೆ ಏನಪ್ಪ ಅಂದ್ರೆ 1 ಮಾರ್ಕ್ಸ್ ದ್ವೀಪದಾಗಿನೂ ಅದಾವೆ. ಯೂನಿಟ್ ಸ್ಟಡಿ ಮಾಡ್ರೆ ಸಾಕ್ರಿ. ಓಕೆ, ಐ ಹೋಪ್ ಸೊ ಇದ್ರೊಳಗಿನೂ ಬರ್ತಾವೆ. ಹೂ ಈಸ್ ದ ಆಥರ್ ಆಫ್ ದ್ವೀಪ, ನಾ ಡಿಸೋಜ. ಸೊ ಎಲ್ಲನೂ ಓದ್ಕೋಕೆ ಹೊಂದಂಗಿಲ್ಲ, ನೀವು ನೋಡ್ಕೊಂಡು ಹೋಗ್ರಿ. ಹೂ ಟ್ರಾನ್ಸ್ಲೇಟೆಡ್ ದ್ವೀಪ ಇನ್ ಟು ಇಂಗ್ಲೀಷ್. ಆನ್ಸರ್ಸ್ ಕೊಟ್ಟಿದ್ದೆ, ನಾನು ನೋಡ್ಕೊಂಡು ಹೋಗ್ರಿ, ಎಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹೋಗ್ರಿ ನೀವು. ಹೂ ಈಸ್ ದ ಮೇನ್ ಪ್ರೊಟೋಗೊನಿಸ್ಟ್ ಇನ್ ದ್ವೀಪ. ವಾಟ್ ಈಸ್ ದ ನೇಮ್ ಆಫ್ ನಾಗೀಸ್ ಹಸ್ಬೆಂಡ್. ಹೂ ಈಸ್ ಗಣಪಯ್ಯ ಸನ್, ಕೃಷ್ಣ ಅಂತಂದೇಳಿ. ವೇರ್ ಈಸ್ ದ ಸ್ಟೋರಿ ಆಫ್ ದ್ವೀಪ ಸೆಟ್. ವಾಟ್ ಈಸ್ ದ ರೀಸನ್ ಫಾರ್ ದ ವಿಲೇಜರ್ಸ್ ಡಿಸ್ಪ್ಲೇಸ್ಮೆಂಟ್ ಇನ್ ದ್ವೀಪ. ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಈಸ್ ಅಸೋಸಿಯೇಟೆಡ್ ವಿತ್ ದ ಸ್ಟೋರಿ ಸೆಟ್ಟಿಂಗ್. Who refuses to leave the island despite government orders. What does Dvipa mean in English. ಸೊ ಇವು ಪ್ಲಾಂಟ್ ಮತ್ತು ಇವೆಂಟ್ ಮೇಲೆ ಅದ. ಇದು ಇಂಟ್ರೊಡಕ್ಷನ್ ಮೇಲೆ ಆಯ್ತಾ, ಇದು ಪ್ಲಾಟ್ ಮತ್ತು ಇವೆಂಟ್ಸ್ ಮೇಲೆ ಒಂದು 10 ಕ್ವಶನ್ಸ್ ಕೇಳೀನಿ. ಯಾವ ನೋಡ್ರಿ. ಹೂ ಥ್ರೆಟನ್ಸ್ ಟು ಸಬ್ಮರ್ಜ್ ದ ವಿಲೇಜ್ ದ್ವೀಪ. ವಾಟ್ ಹ್ಯಾಪನ್ಸ್ ಟು ದ ಟೆಂಪಲ್ ಇನ್ ದ ಸ್ಟೋರಿ. ಹೌ ಡಸ್ ನಾಗಿ ರಿಯಾಕ್ಟ್ ಟು ದ ಥ್ರೆಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಹೂ ರೀಪ್ರೆಸೆಂಟ್ಸ್ ದ ಯಂಗರ್ ಜನರೇಷನ್ ಆಫ್ ದ ನಾವೆಲ್. Next, what is Ganapayya's occupation? What symbolizes tradition and faith in the story? My dear students, ಇಷ್ಟು ನಿಮಗೆ 50 ಕ್ವಶನ್ಸ್ ಇವು. ಆಮೇಲೆ ದ್ವೀಪದ ಮೇಲೆ ನಿಮಗೆ ಮಿನಿಮಮ್ 5 ಮಾರ್ಕ್ಸ್ ಕ್ವಶನ್ಸ್, 10 ಮಾರ್ಕ್ಸ್ ಕ್ವಶನ್ಸ್, ಪಿಗ್ಮೆಲಿಯನ್ ಮೇಲೂ 10 ಮಾರ್ಕ್ಸ್ ಕ್ವಶನ್ಸ್, ಎಲ್ಲದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ನಿಮಗೆ ಎಕ್ಸಾಮಿಗೆ ಇವಿಷ್ಟು ಮಾಡ್ಕೊಂಡ್ರೆ ಸಾಕ್ರಿ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೈತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯೋಕೋಬೇಡ್ರಿ. ಯಾಕಂದ್ರೆ ಭಾಳಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ ರೀ, ಇದ್ರ ಸಲ ಭಾಳಷ್ಟು ವೇಟ್ನು ಮಾಡೀನಿ. ಸೊ ಯು ಕ್ಯಾನ್ ಜಸ್ಟ್ ಸಿ ಇಟ್.
What symbolizes destruction and change? What is the tone of Dvipa? What emotion dominates the story? What natural element plays a major role in the story? ಇನ್ನು ಥೀಮ್ಸ್ ಮತ್ತು ಸಿಂಬಲೈಸಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು, 1 ಅಥವಾ 2 ಮಾರ್ಕ್ಸ್. ಬಿ ಜಿ ಕೆದವರಿಗೆ ಅಂದರೆ ಬಾಗಲಕೋಟೆ ಯೂನಿವರ್ಸಿಟಿದವರಿಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಅದಾವೆ, ನಮಗೆ 1 ಮಾರ್ಕ್ಸ್ ಅದಾವೆ ಆರ್ ಸಿದವರಿಗೆ. ವಾಟ್ ಇಸ್ ದ ಸೆಂಟ್ರಲ್ ಥೀಮ್ ಆಫ್ ದ್ವೀಪ? ವಿಚ್ ಸೆಕೆಂಡರಿ ಥೀಮ್ ಸಪೋರ್ಟ್ಸ್ ದ ಮೇನ್ ಐಡಿಯಾ? ವಾಟ್ ಡಸ್ ದ ಐಡಿಯಾ ಐಲ್ಯಾಂಡ್ symbolizes? What does water symbolize in the story? What does Nagi symbolize? What does Ganapaya symbolize? What does Krishna symbolize? Which elements reflect ecological crisis in Dvipa? What does the rising water level signify metaphorically? What symbolizes the spiritual link between man and nature? Next, author's concern and techniques. Author ಯಾವ ರೀತಿ ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ. What is Na D'Souza's main concern in Dvipa? What narrative style does Na D'Souza use? Next, which emotion is central to Na D'Souza's writing? How does the author portray nature in the novel? What type of conflict is dominant in Dvipa? What literary device is frequently used in Dvipa? Which genre best describes Dvipa? Which Kannada literary movement is Dvipa linked to? What kind of ending does Dvipa have? What is the moral message of Dvipa? So in a critical interpretative, nodri, what aspects of development does Dvipa criticize? How is Nagi portrayed in the face of crisis? Who among the family member is most devoted to faith? What human value does the novel uphold? What emotion binds the family together in Dvipa? What does Na D'Souza want readers to realize? What does the submerged island finally stand for? What happens to Nagi and Ganapaya at the end? Which element gives Dvipa its universality? What lesson does Dvipa teach about human nature relationships? My dear students, total 50 questions ರೀ. 50 questions ಅದ್ರ ಮೇಲೆ ದ್ವೀಪದ ಮೇಲೆ ರೀ, ದ್ವೀಪ ನಾವೆಲ್ ಮೇಲೆ ನಂಗೆ ಅನ್ಸೋ ಮಟ್ಟಿಗೆ ನಿಮ್ಮ ಕಾಲೇಜ್ ನಿಮ್ಮ ಸರ್ ಕೊಟ್ಟರೆ ಎಲ್ಲ ನೋಡಿರ್ಬೇಕಾರ. ಸೊ ಟೋಟಲ್ 50 questions ಅದಾವ. ಇನ್ನು ನೆಕ್ಸ್ಟ್ ಇಲ್ಲಿವರೆಗೂ ಹೇಳಿದ್ದು ನಿಮಗೆ ಇನ್ಫಾರ್ಮೇಟಿವ್ ಅನ್ಸಾಯಿತು, ಸರ್ ಕ್ವಶನ್ಸ್ ಕೊಟ್ಟರೆ ಕರೆಕ್ಟ್ ಅದಾವಪ್ಪ ಅಂತ ಅನ್ಸುತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದು ನಮ್ಮ ಮರ್ಯಾಕೆ ಕೊಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಇನ್ನು 5 ಮಾರ್ಕ್ಸ್ ನೋಡ್ರಿ ಯಾವ ಬರ್ಬೋದು ಅಂತ ಹೇಳಿ ಶಾರ್ಟ್ ಕ್ವಶನ್ಸ್ ಒಳಗೆ 5 ಮಾರ್ಕ್ಸ್ನು ಯಾವ ರೀತಿ ಬರ್ತಾವ ಅಂತ ಹೇಳಿ. ಡಿಸ್ಕ್ರೈಬ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಟೈಟಲ್ ದ್ವೀಪ. ಇದ್ರ ಮೇಲೆ ನೀವು ಏನಕ್ಕೆ ಕೇಳಿದ್ರು ಸಮರಿ ನಿಮ್ಗೆ ಕೊಟ್ಟಿದ್ದಿಲ್ಲ, ಅಥವಾ ಸಮರಿ ಒಳಗಿನ ಪಾಯಿಂಟ್ಸನ್ನು ಹಾಕಿ ಬರಬೇಕು ಸರ್. ಮತ್ತು ಇದ್ರೂ ಆನ್ಸರ್ ಕೊಡ್ರಿ ಅಂತ ಹೇಳಿ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಫಸ್ಟ್ ಸೆಮ್ ಇದ್ದಾಗ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ದು ಹೆಂಗೆ ಕ್ವಶನ್ ಕೊಟ್ಟಿದ್ನಲ್ಲ ಮಾಡೆಲ್ ಕ್ವಶನ್ ಪೇಪರ್, ಅವಾಗ ಭಾಳ ಮಂದಿ ಕಮೆಂಟ್ ಮಾಡಿದ್ರು ಸರ್ ಇದ್ರೂ ಲಾಂಗ್ ಆನ್ಸರ್ಸು ಕೊಡ್ರಿ ಅಂತ ಹೇಳಿ. ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೀನಿ, ಆ ವಿಡಿಯೋಗಳನ್ನ ನೋಡಿ ನೀವು ಅಲ್ಲಿ ಬರಿಬೋದು ಅದನ್ನ. ಓಕೆ, ನೆಕ್ಸ್ಟ್ ನೋಡ್ರಿ, ರೈಟ್ ಅ ಶಾರ್ಟ್ ನೋಟ್ ಆನ್ Nagi's character. What role does nature play in Dvipa? Explain how displacement is shown as both physical and emotional. Discuss Na D'Souza's concern for the environment in the story. What does the island symbolize in Dvipa? Comment on the ending of Dvipa. How does Dvipa portray the conflict between tradition and modernity? Write a short note on the theme of faith and devotion in novel. What is the role of water as a symbol in Dvipa? So how does the author depict woman's strength through Nagi? Comment on the title Dvipa as a symbol of isolation and resolution. How is the relationship between Ganapaya and nature portrayed? What messages does the author convey through the submergence of the temple? Write a note on Krishna's role in the story. So ಇವಿಷ್ಟು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ನೆಕ್ಸ್ಟ್ ನೋಡ್ರಿ, 10 ಮಾರ್ಕ್ಸ್ ಕ್ವಶನ್ಸ್ ಯಾವ್ದಾವ ಅಂತೇಳಿ ಹೆಂಗೆ ಬರ್ಬೋದು ಅಂತೇಳಿ. ಡಿಸ್ಕಸ್ ದ್ವೀಪ ಆ್ಯಸ್ ಎನ್ ಇಕೋಲಾಜಿಕಲ್ ಆ್ಯಂಡ್ ಸೋಷಲ್ ನರೇಟಿವ್. ಇದ್ರೊಳಗಿಂದ ಏನು ಬರೆದ್ರು ನೀವು ಸಮರಿನ ಬರೆಯೋದ್ರಿ, ಹೌದಾ? ಯಾವ ರೀತಿ ಕ್ವಶನ್ಸ್ ಬರ್ದಂತ ನೆನ್ಪಿಟ್ಕೋರಿ. ಇದೇ ರೀತಿ ಕ್ವಶನ್ಸ್ ಬಂದ್ರೆ ನೀವು ಬರಿಬೇಕಲ್ಲಿ. ಅನಲೈಸ್ ದ ಮೇಜರ್ ಥೀಮ್ಸ್ ಆಫ್ ದ್ವೀಪ. ಇಲ್ಲಿ ಥೀಮ್ಸ್ ಕೇಳಿದಾರ, ಥೀಮ್ಸನ್ನು ಬರಿಬೇಕು. Examine the character of Ganapaya as a representative of rural India. Critically analyze Na D'Souza narrative technique in Dvipa. Explore Dvipa as a story of human nature. Discuss Dvipa as critique of development and modernization. Evaluate Dvipa as an eco-critical text. How does Na D'Souza depict human nature and relationship in Dvipa? Analyze the character of Nagi as the moral and emotional center of the novel. Examine the symbolic significance of water and temple in Dvipa.
Discuss the Dvipa portrays how Dvipa portrays displacement as a universal human nature experience. Explain the relevance of Dvipa in context of present day environmental. ಭಾಳ ತಲೆ ಕೆಡ್ಸ್ಕೊಬೇಡ್ರಿ ಸರ್, ಇಷ್ಟೊಂದು ಕ್ವಶನ್ ಕೊಟ್ಟಾರ ಹೆಂಗೆ ಸ್ಟಡಿ ಮಾಡೋದು ಅಂತೇಳಿ. ಏನೋ ಕ್ವಶನ್ ಕೇಳಿದ್ರು ಐ ನೋ ದ್ಯಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಸಮರಿ. ಆದ್ರೆ ನೆನಪಿಟ್ಕೋರಿ, ಗಣಪಯ್ಯನ ಬಗ್ಗೆ ಕೇಳಿದ್ರು, ನಾಗಿ ಬಗ್ಗೆ ಕೇಳಿದ್ರು, ಅಥವಾ ಅಜ್ಜನ ಬಗ್ಗೆ ಕೇಳಿದ್ರಪ್ಪ ಅಂತಂದ್ರೆ ವಾಟ್ ಯು ಹ್ಯಾವ್ ಟು ರೈಟ್ ಈಸ್ ಯು ಹ್ಯಾವ್ ಟು ರೈಟ್ ಅಬೌಟ್ ದೆಮ್. ಅವ್ರ ಬಗ್ಗೆ ಬರೆದು ಅವ್ರ ಜೊತೆ ನೀವು ಏನು ಮಾಡಬೇಕು, ಸ್ಟೋರಿನ ಕನೆಕ್ಟ್ ಮಾಡ್ಕೊಂತು ನಿಮ್ಮ ಓನ್ ಅಕ್ಷರದೊಳಗೆ ಬರೆದ್ರೆ ಸಾಕ್ರಿ, ಮಾರ್ಕ್ಸ್ ಕೊಡ್ತಾರ. ಅದನ್ನ ಬಿಟ್ಟು ನೀವು ಇಡೀ ಸ್ಟೋರಿನ ಅಂದ್ರೆ ಗಣಪಯ್ಯನ ಕ್ಯಾರೆಕ್ಟರ್ ಕೇಳಿದಾರು ಅದ್ರೊಳಗೆ ನೀವು ಬರೀ ಸ್ಟೋರಿ ಬರ್ಕೋತ ಹೋದ್ರಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಮಾರ್ಕ್ಸನ್ನು ಕಟ್ ಮಾಡ್ಬೋದು, ಕರೆಕ್ಟಾಗಿ ಚೆಕ್ ಮಾಡಿದ್ರಂತ. ಓಕೆ, ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಗಣಪಯ್ಯ ಆ್ಯಂಡ್ ನಾಗೀಸ್. Ganapaya as a Nagi's attitude towards displacement, how D'Souza use realism to express social and ecological issues. Discuss the structure and narrative style of Dvipa in as a novel. In book review ನೋಡ್ರಿ, book review ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಹೇಳಿ. ಸೊ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್ ಇವೆಲ್ಲ ಸ್ವಲ್ಪ ಇವು ಕ್ವಶನ್ಸ್ ನೋಡ್ಕೊಂಡ್ಬಿಡ್ರಿ, ನೀವು ಓದೋದು ಬೇಡ. ಈ ರೀತಿ ಕ್ವಶನ್ಸ್ ಬರ್ತಾವೆ. ವಾಟ್ ಸ್ಕಿಲ್ಸ್ ಆರ್ ನೀಡೆಡ್ ಟು ರೈಟ್ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್. ಸೊ ಅವೇನು 4 ಅದಾವನ ಇವು ಇಷ್ಟುದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಬುಕ್ ರಿವ್ಯೂ ಅಂದರೆ ಏನು, ಬುಕ್ ರಿವ್ಯೂ ಆಸ್ ಅನ್ ಆರ್ಟ್, ಬುಕ್ ರಿವ್ಯೂ ಆ್ಯಸ್ ಅ ಏನಪ್ಪ ಅಂತಂದ್ರೆ ಆ್ಯಸ್ ಅ ಚಾಲೆಂಜ್, ಅವು ಏನೇನು ಪಾಯಿಂಟ್ಸ್ ಅದಲ್ಲ ಅಷ್ಟುದ್ರ ಮೇಲೆ ಐ ಹ್ಯಾವ್ ಮೇಡ್ ಅ ವಿಡಿಯೋ. ಓಕೆ, ಅದನ್ನ ನೋಡ್ರಿ ನೀವು. ನೆಕ್ಸ್ಟ್ ಎಸೆ ಟೈಪ್ ಕ್ವಶನ್ ಅಪ್ಲಿಕೇಶನ್ ಇದು ನೋಡ್ರಿ. ಬುಕ್ ರಿವ್ಯೂ ಯಾವ ರೀತಿ ಎಕ್ಸಾಮ್ ಒಳಗೆ ಕೇಳ್ತಾರೆ, ರೈಟ್ ಅನ್ ಎಸೆ ಆನ್ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್ ಅಂತ. ಸೊ ಇವು ಇದೇ ರೀತಿ ನಿಮ್ಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ರೈಟ್ ಅ ಕ್ರಿಟಿಕಲ್ ರಿವ್ಯೂ ಆಫ್ ಬುಕ್ ಆಸ್ ಅ ದ್ವೀಪ ಆರ್ ನಾವೆಲಾ ಬೈ ದ್ವೀಪ ಆರ್ ನಾವೆಲಾ ಬೈ ನಾ ಡಿಸೋಜಾ ಅವರು ಬರೆದಿರುವಂಥ ದ್ವೀಪದ ಬುಕ್ಕದ ಬದಲು ನಿಮಗೇನು ಅನಿಸಿಕೆ ಅಂತ ಹೇಳಿ ಕೇಳ್ಬೋದು. ಇದು ಒಂದು ಪಾರ್ಟ್ ನೋಡ್ರಿ, ಈ ರೀತಿನೂ ಕ್ವಶನ್ಸ ಬರ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಮೂವಿ ರಿವ್ಯೂ ನೋಡ್ರಿ ಯಾವ ರೀತಿ ಬರ್ತಾವ ಅಂತ ಹೇಳಿ. ಸ್ಪೆಷಲಿ ವಾಟ್ ಈಸ್ ಮೂವಿ ರಿವ್ಯೂ, ಅದೇನು ಸ್ಕಿಲ್ಸ್ ಅದಲ್ಲ ಅದ್ರ ಮೇಲೆ ಒಂದು ಕ್ವಶನ್ ಬರ್ತೈತಿ. ಇಲ್ಲಪ್ಪ ಅಂತಂದ್ರೆ ಹಿಂಗೆ ಅಪ್ಲಿಕೇಬಲ್ ಕೇಳ್ತಾರೆ. ಮೂವಿ ರಿವ್ಯೂಸ್ ಅನ್ ಆರ್ಟ್ ಆದ ಕೂಡಲೇ ದೇ ವಿಲ್ ಆಸ್ಕ್ ಲೈಕ್ ದಿಸ್, ರೈಟ್ ಅ ಕಂಪ್ಯಾರಿಟಿವ್ ರಿವ್ಯೂ ಆಫ್ ದ್ವೀಪ ಆ್ಯಂಡ್ ಪಿಗ್ಮೇಲಿಯನ್ ಅಂತ ಹೇಳಿ ಕೇಳ್ಬೋದು. ಅಂದ್ರೆ ಪಿಗ್ಮೇಲಿಯನ್ ಮೂವಿ ಬಗ್ಗೆ ನಿಮ್ಗೆ ಕೇಳ್ತಾರೆ. ಆ ಮೂವಿ ನಿಮ್ಗೆ ನೋಡ್ರಿ, ಕಂಪೇರ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಎಲಿಜಾ ಡೂಲಿಟಲ್ ಇನ್ ಪಿಗ್ಮೇಲಿಯನ್ ಮೂವಿ ಆ್ಯಂಡ್ ಒರಿಜಿನಲ್ ಪ್ಲೇ. ಸೊ ಅಂದ್ರೆ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ ಡೈರೆಕ್ಟಾಗಿ ಮೂವಿ ರಿವ್ಯೂ ಕೇಳ್ತಾರೆ. ಹೆಂಗೆ ರೈಟ್ ಅ ಮೂವಿ ರಿವ್ಯೂ ಆನ್ ಪಿಗ್ಮೇಲಿಯನ್ ಕೇಳ್ಬೋದು, ರೈಟ್ ಅ ಬುಕ್ ರಿವ್ಯೂ ಆನ್ ದ್ವೀಪ ಅಂತಂದು ಹೇಳಿ ಡೈರೆಕ್ಟ್ ಕ್ವಶನ್ಸ್ ಬರ್ತಾವ. ಆಮೇಲೆ ವಾಟ್ ಈಸ್ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್, ಆಮೇಲೆ ಬುಕ್ ರಿವ್ಯೂ ಅಂತ ಹೇಳಿ ಕೇಳ್ತಾರೆ. ಹಂಗೆ ಸೇಮ್ ಮೂವಿ ರಿವ್ಯೂ ಆಸ್ ಅನ್ ಆರ್ಟ್, ಮೂವಿ ರಿವ್ಯೂ ಆಸ್ ಅನ್ ಸ್ಕಿಲ್ಸ್ ಆಫ್ ಮೂವಿ ರಿವ್ಯೂಸ್ ಕೇಳ್ತಾರೆ. ಆಮೇಲೆ ಸ್ಕಿಲ್ಸ್ ಆಫ್ ಬುಕ್ ರಿವ್ಯೂ ಇದಿಷ್ಟು ಕ್ವಶನ್ಸ್ ಕೇಳ್ತಾರೆ. ಇದನ್ನ ನೆನ್ಪಿಟ್ಕೋರಿ. ಇಷ್ಟೊಂದು ಕ್ವಶನ್ಸು ಬೇಡ, ನಿಮ್ಗೆ ಕನ್ಫ್ಯೂಷನ್ ಆಗತಿ. ಸೊ ವಾಟ್ ಪಿಗ್ಮೇಲಿಯನ್ ಮೇಲೆ ಒಂದು ಕ್ವಶನ್ ಬರ್ತೈತೆ ಅಂತ ನೆನ್ಪಿಟ್ಕೋರಿ, ಅದಕ್ಕೆ ಮೂವಿ ರಿವ್ಯೂ ಒಳಗೆ. ಆಮೇಲೆ ದ್ವೀಪದ ಮೇಲೆ ಒಂದು ಕ್ವಶನ್ ಬರ್ತೈತೆ, ಅದು ಯಾವಾಗ ರೀ, ಬುಕ್ ರಿವ್ಯೂ ಮೇಲೆ. ಅವು ಎರಡದ್ರ ಮೇಲೆ ವಿಡಿಯೋ ಮಾಡೋಣ, ನೀವು ಆಲ್ರೆಡಿ ಅದನ್ನು ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕನ್ನು ಕೊಟ್ಟಿರ್ತೀನಿ. ಹಂಗೆ ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಇನ್ಫಾರ್ಮೇಟಿವ್ ಅನ್ಸಿತ್ತು, ಕ್ವಶನ್ಸ್ ಸರ್ ಕೊಟ್ಟಿದ್ದು ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಟ್ಟೋದನ್ನ ಮರೆಕೋಬೇಡ್ರಿ. ಜಾಸ್ತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇದನ್ನು. ಸೊ ಅವರು ಚಲೋ ಅಭ್ಯಾಸ ಮಾಡಲಿ ಎಕ್ಸಾಮ್ಗೆ. ಇನ್ನೂ ಒಂದು ತಿಂಗಳು ಎಕ್ಸಾಮ್ ಅದಾವ. ನಿಯರ್ಲಿ ಇದು ಯಾವ್ದು ಮಂತಪ್ಪ ಅಂತಂದ್ರೆ ಇಟ್ ಈಸ್ ಅಕ್ಟೋಬರ್ ಮಂತ್. ಇನ್ನು ಡಿಸೆಂಬರ್ ಒಳಗೆ ಎಕ್ಸಾಮ್ ಓದು. ನವಂಬರ್ ಫೈನಲ್ ಅಥವಾ ಡಿಸೆಂಬರ್ ಒಳಗೆ ಎಕ್ಸಾಮ್ ಬರ್ಬೋದು ರೀ ಇದು. ಸೊ ನೀವು ನೋಡ್ಕೊರಿ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಅಥವಾ ಈ ರೀತಿ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಎಕ್ಸ್ಪ್ಲೇನ್ಸ್ ಇಂಪಾರ್ಟೆನ್ಸ್ ಕೇಳ್ತಾರೆ. ಇನ್ ವರ್ಕ್ ಪ್ಲೇಸ್, ಹೌ ಕ್ಯಾನ್ ಅ ಪರ್ಸನ್ ಡೆವಲಪ್ ಅ ಸೆಲ್ಫ್ ಕಾನ್ಫಿಡೆನ್ಸ್, ರೈಟ್ ಅ ಶಾರ್ಟ್ ನೋಟ್ ಆನ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಅಂತಂದೇಳಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಬಿ ರೆಡಿ. ಸೊ 5 ways ಆಫ್ ಬಿಲ್ಡಿಂಗ್ ಕಾನ್ಫಿಡೆನ್ಸ್, ಇವನ್ನೆಲ್ಲದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬದಲು ಯಾವ್ದು ಕ್ವಶನ್ ಬಂದ್ರೂ ಕೂಡ ಅದನ್ನು ಬರೆಯೋ ಸಾಮರ್ಥ್ಯ ನಿಮ್ಗೆ ಬರ್ತದೆ. ಇನ್ನೊಂದು ಟೀಮ್ ವರ್ಕ್ ಐತ್ರಿ. ಸಾಫ್ಟ್ ಸ್ಕಿಲ್ಸ್ ಒಳಗೆ 2ನೇ ಪಾಯಿಂಟ್ ಟೀಮ್ ವರ್ಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಆಲ್ಮೋಸ್ಟ್ ಈ ಏನು ಸಾಫ್ಟ್ ಸ್ಕಿಲ್ಸ್ ಅದಲ್ಲ, ಆ ಸಾಫ್ಟ್ ಸ್ಕಿಲ್ ಒಳಗೆ ಟೀಮ್ ವರ್ಕ್ ಯಾವ ರೀತಿ ಬರ್ತಾವೆ ನೀವು ಬರೀಬೇಕಷ್ಟ. ಓಕೆ ನೋಡಿರಿ, ಕಮ್ಯುನಿಕೇಷನ್ ಅಂದರೆ ಏನು, ಮೆನ್ಷನ್ ದ ಮೇನ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಇವೆಲ್ಲದ್ರ ಬಗ್ಗೆ ನಿಮ್ಗೆ ಕೊಟ್ಟಿದ್ದೀನಿ. ಕಮ್ಯುನಿಕೇಷನ್ ಒಳಗೆ ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಸೈನ್, ಹ್ಯಾಂಡ್ ಅವೆಲ್ಲ ಬರ್ತಾವ್ರಿ. ಸೊ ಇನ್ನು ಚೆಕ್ ಮಾಡಿರಿ. ಇವಿಷ್ಟು ಏನಪ್ಪ ಅಂದ್ರೆ ಕಮ್ಯುನಿಕೇಷನ್ ಮೇಲೆ ಬರ್ತಕ್ಕಂಥ ಒಂದು ಕ್ವಶನ್ಸ್ ಅದಾವ. ಇದನ್ನ ಸ್ಕ್ರೀನ್ಶಾಟ್ ತೊಗೋರಿ. ನೀವು ಡೈರೆಕ್ಟಾಗಿನೇ ಕೇಳ್ತಾರೆ ವಾಟ್ ಕಮ್ಯುನಿಕೇಷನ್ ಅಂದರೆ ಏನು, ಅದ್ರ ಬಗ್ಗೆ ಬರೆಯೋಕೆ ನೀವು ರೆಡಿ ಇರಿ. ಎಂಥ ಬೇಕಂತ ಕ್ವಶನ್ ಬಿದ್ದರೂ ಅದನ್ನ ಬರೆಯೋಕೆ ರೆಡಿ ಇರಬೇಕು. ಓಕೆ, ಟೇಕ್ ಸ್ಕ್ರೀನ್ಶಾಟ್ಸ್ ಮಾಡಿ ಸ್ಟೂಡೆಂಟ್ಸ್. ಒಮ್ಮೆ ಹಿಂಗೂ ಅವ್ರು ಕನ್ಫ್ಯೂಷನ್ ಮಾಡೋ ಸಂಬಂಧ ಕೇಳ್ತಾರೆ. ಸೊ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಇಷ್ಟು ಕ್ವಶನ್ಸ್ ಅದಾವ, ಚೆಕ್ ಮಾಡಿರಿ. ಒಂದೊಂದ್ರ ಮೇಲೂ 10 ಕ್ವಶನ್. ಸೊ ನಿಯರ್ಲಿ ಅರೌಂಡ್ 150 ಕ್ವಶನ್ ತನಕ ಇರಬೇಕು. ನಾ ಬರೀ 130 ಅಂತ ಹೇಳ್ತೇನೆ ಇಲ್ಲಿ ಕವರ್ ಪೇಜ್ ಒಳಗೆ. ಸೊ ಏನಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಆಮೇಲೆ ಈ ರೀತಿ ಬರ್ತಾವ. ಸ್ಕ್ರೀನ್ಶಾಟ್ ತೊಗೋರಿದ್ನ. ನೆಕ್ಸ್ಟ್ ಎಸ್ ದ್ಯಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಅದಲ್ಲ ರೀ.
ಇದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿತ್ತು, ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಅದಾವ ಅನ್ಸಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕೋಬೇಡ್ರಿ. ಹಂಗೆ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಈ ಒಂದು ಪರ್ಟಿಕ್ಯುಲರ್ PDF ಹಾಕಿರ್ತೇನಂತ ಅದನ್ನು ನೀವು ನೋಡ್ಬೋದು, ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಬರ್ಕೋಬೋದು ಕೂಡ. ನೀವು ಬುಕ್ ಒಳಗೆ ಒಂದ್ಸತಿ ಬರ್ದಿಡ್ರಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ವಿಡಿಯೋ ದ್ವೀಪ, ಪಿಗ್ಮೇಲಿಯನ್, ಆಮೇಲೆ ಮೂವಿ ರಿವ್ಯೂ, ಬುಕ್ ರಿವ್ಯೂ, ಸಾಫ್ಟ್ ಸ್ಕಿಲ್ದು ಅಷ್ಟು ವೀಡಿಯೋಸ್ಗಳನ್ನು ನಾನು ಮಾಡೀನಿ. ನಿಯರ್ಲಿ ಅರೌಂಡ್ BA 3rd ಸೆಮ್ ಮೇಲೆ 10 ವೀಡಿಯೋಸ್ ಮಾಡೀನಿ, ಅದನ್ನು ನೀವು ನೋಡ್ಬೋದು ರೀ. ಓಕೆ, ಪ್ರತಿಯೊಂದರ ಮೇಲೆ ಮಾಡೀನಿ, ಕ್ಯಾನ್ ಜಸ್ಟ್ ವಾಚ್ ಇಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಗೈತೆ ಅಂದ್ಕೊಂಡೇನು. ಲೈಕ್ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಯಕೋಬೇಡ್ರಿ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.